ಪ್ರಾರಂಭದಲ್ಲೇ ನನ್ನ ಬಾಲ್ಯದಿಂದ ನಾನು ಸುಮಾರು 12 ವರ್ಷಗಳ ಕಾಲ ಎಲ್ಲಿ ಬೆಳೆದನೋ ಆನಂದಾಶ್ರಮದ ಗುರುಗಳಾದ ಸ್ವಾಮಿ ರಾಮದಾಸ್, ಮಾತಾಜಿ ಕೃಷ್ಣಾಬಾಯಿ ಹಾಗೂ ಶ್ರೀ ಚಿತ್ರಾಪುರ ಮಠದ ಶಿರಾಲಿಯ ಸ್ವಾಮಿ ಆನಂದಾಶ್ರಮ ಅವರ ಚರಣಗಳಲ್ಲಿ ವಂದನೆಗಳನ್ನು ಸಲ್ಲಿಸಿ ನನ್ನ ತಂದೆ ತಾಯಿಯವರನ್ನು ಸ್ಮರಿಸಿ 2 ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ನಾನು ಬಹಳ ವರ್ಷಗಳ ಹಿಂದೆ ಒಂದು ರಾಜಕೀಯ ಭಾಷಣ ಕೇಳೋಕೆ ಹೋಗಿದ್ದೆ. ಆವಾಗ ಅಲ್ಲಿ ಭಾಷಣಕಾರರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆರಂಭದಲ್ಲೇ ಅವರು ಜನರನ್ನು ಅಡ್ರೆಸ್ ಮಾಡಿದ್ದೆ ದೇವಿಯೋ ಅವ್ರ ಸಜ್ಜನೋ ಅಂತ. ನಾನು ಅದನ್ನು ಕೇಳೇ ಇರಲಿಲ್ಲ. ನನಗೊಂಥರ ರೋಮಾಂಚನವಾಗೋಯಿತು. ನಾನು ಅದನ್ನು ಅಲ್ಲಿಂದ ನಾನು ಕಾಪಿ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಈ ಸಭೆಯಲ್ಲಿ ಬಂದಿರುವಂತಹ ಇಲ್ಲಿ ಎಲ್ಲ ದೇವಿಯರೇ, ಸಜ್ಜನರೇ, ವೇದಿಕೆ ಮೇಲೆ ಕುಳಿತಿರುವಂಥ ನನ್ನ ಆತ್ಮೀಯ ಉನ್ನತ ಶಿಕ್ಷಣ ಸಚಿವರಿಗೆ, ಇವತ್ತು ಸಮಕುಲಾಧಿಪತಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕರ್ನಾಟಕ ಸರ್ಕಾರದ ಬಹಳ ಹೆಸರಾಂತ ಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರೇ, ಕುಲಪತಿಗಳಾದ ನಿರಂಜನ್ ಅವರೇ, ಭಾರತೀಯ ವಿದ್ಯಾಭವನ ಅದರ ನಿರ್ದೇಶಕರಾದ ಸುರೇಶ್ ಅವರೇ, ಹಾಗೂ ನನ್ನ ಅನೇಕ ವರ್ಷಗಳ ಸ್ನೇಹಿತರಾದಂಥ ಪತ್ರಕರ್ತರು, ಚಿತ್ರದ ನಿರ್ದೇಶಕರು ಆದಂಥ ಸದಾಶಿವ ಶೆಣೈ ಅವರೇ, ಇವತ್ತು ಭಾಳ ನನಗೆ ಸಂತೋಷವಾಗ್ತಿದೆ. ಇಷ್ಟೊಂದು ಜನರ ಮುಂದೆ ನನಗೆ ಈ ಡಾಕ್ಟರೇಟ್ ಏನು ಪದವಿ ಕೊಟ್ಟಿದ್ದಾರೆ, ಅದನ್ನು ಈ ಸಂದರ್ಭದಲ್ಲಿ ತಮ್ಮ ಸಮ್ಮುಖದಲ್ಲಿ ಇಂಥವರ ಕೈಯಿಂದ ಸ್ವೀಕರಿಸೋದಕ್ಕೆ ನಾನು ಬಹಳ ಭಾಗ್ಯ ಮಾಡಿದ್ದೀನಿ. ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಶೆಣೈಯವರು ಅನೇಕ ವಿಚಾರಗಳನ್ನು ಹೇಳಿದರು. ಆದರೆ ಮೊದಲಿಂದಲೂ ನಾನು ಈ ಪ್ರಶಸ್ತಿಗಳು ಅಥವಾ ಈ ಪದ್ಮ ಅವಾರ್ಡ್ಗಳು ಅದರ ಕಡೆ ಹೆಚ್ಚು ಯಾವತ್ತೂ ಗಮನ ಕೊಟ್ಟಿರಲಿಲ್ಲ, ಅಥವಾ ಡಾಕ್ಟರೇಟ್ ಇದು ಯಾಕಂದರೆ ಅದಕ್ಕೆ ನಾನು ಬೆಳೆದಂಥ ವಾತಾವರಣ, ಆಶ್ರಮ ಮತ್ತು ನಮ್ಮ ಮಠ, 12 ವರ್ಷ ನಾನು ಅಲ್ಲಿ ಕಾಲ ಕಳೆದಿದ್ದೀನಿ. ಅನೇಕರು ಅವರು ಹೇಳಿದ್ದು ನಿಜ. ಅನೇಕರು ಪ್ರಯತ್ನ ಮಾಡಿದರು, ಸಂಪರ್ಕ ಮಾಡೋಕ್ಕೆ ನೋಡಿದರು. ಆದರೆ ನನಗೆ ಯಾಕೋ ಅದಕ್ಕಿಂತ ನಾನು ಅದಕ್ಕೆ ಹೆಚ್ಚು ಗಮನ, ಯಾಕಂದರೆ ಹಿಂದೆ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ದೇಶದಲ್ಲಿ ಈ ಪಕ್ಷ ಆ ಪಕ್ಷ ಅಂತ ಎಲ್ಲ ಪಕ್ಷಗಳು ಇದ್ದಾಗಲೂ ಒಂದು ರೀತಿ ಲಾಬಿಯಿಂಗು, ಅದು ಇದು ಫೇವರಿಟಿಸಮ್ಮು, ಸ್ವಜನ ಪಕ್ಷಪಾತ ಇದೆಲ್ಲ ನಡ್ಕೊಂಡು ಬಂದಿದ್ದು. ಸೊ ಅದಕ್ಕೋಸ್ಕರ ಅದನ್ನು ನಾವು ಒಂದು ಹಂತದಲ್ಲಿ ನೋಬಡಿ ವಾಸ್ ಟೇಕಿಂಗ್ ದೀಸ್ ಅವಾರ್ಡ್ಸ್ ಸೀರಿಯಸ್ಲಿ ಒಂದು ಟೈಮ್ ಇತ್ತು. ಆದರೆ ಈ ಸಲ ನಾವು ವಿದೇಶ ಪ್ರಯಾಣದಲ್ಲಿದ್ದಾಗ ನನ್ನ ಪತ್ನಿ ಅವರು ನನ್ನ ಮಗಳ ಹತ್ರ ಅವಳು ಒಂದು ಫೋನ್ ಬಿಟ್ಟಿದ್ದು. ಅಲ್ಲಿಂದ ಅಲ್ಲಿ ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಅವರ ಸಂದೇಶ ಬಂದಿದೆ ಅಂತ ಮೊದಲು ಬಂತು. ಸುಮಾರು 12 ಗಂಟೆಗಳ ಡಿಫ್ರೆನ್ಸ್ ಇಲ್ಲಿಗೂ ಅಮೇರಿಕಾಗೂ. ಅದು ನಾವು ಆದ ತಕ್ಷಣ ಮುಂಜಾನೆ ನೋಡಿದ್ವಿ. ಆವಾಗಲೇ 12 ಗಂಟೆಗಳಾಗಿ ಹೋಗಿವೆ ನೋಡಿದ್ವಿ. ಆಮೇಲೆ ಅದಕ್ಕೆ ಅನುಮೋದನೆ ಮತ್ತು ಅದರ ಜೊತೆ ಅಭಿನಂದನೆಗಳನ್ನು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕಳಿಸಿದ್ದಾರೆ ಅನ್ನೋದು ನೋಡಿದ ಮೇಲೆ, ಆಮೇಲೆ ನನ್ನ ಪತ್ನಿ ಮತ್ತು ನನ್ನ ಮಗಳ ಏನು ಒತ್ತಾಯ ಅಥವಾ ಇದಕ್ಕೆ ಇದು ಇಂಥ ಕಡೆಗೆ ನಾನು ಅವರು ಹೇಳಿದಾಗೆ ಎಲ್ಲ ಗೂಗಲ್ನಲ್ಲಿ ಎಲ್ಲ ಹಾಕಿ ನೋಡಿದೆ, ಎಲ್ಲ ಮಾಡಿದೆ. ಯಾಕಂದರೆ ನಿರಂಜನ್ ಅವರು ಏನು 32-33 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಪ್ರೊಫೆಸರ್ ನಿರಂಜನ್ ವಾನಳ್ಳಿ ಅಂತ. ಹೇಗೆ ನಾನು ಇವರು ಹೆಸರೇ ಇವ್ರ ಪುಸ್ತಕಗಳನ್ನು ಒಂದು ಓದಲಿಲ್ಲ ಅಂತ ನನಗೆ ಸ್ವಲ್ಪ ಬೇಸರವಾಗೋಯ್ತು. ಎಲ್ಲ ಒಂದು ರೀತಿ ಎಲ್ಲವನ್ನು ಓದುವವನು ಅಂತ ನನ್ನ ಜನ ತಿಳ್ಕೊತಾರೆ. ಆದರೆ
ಕಣ್ಣೆದುರು ಇದ್ದಿದ್ದೇ ಕೆಲವು ಸಲ ತಪ್ಪು ಹೋಗ್ತದೆ. ಆದರೆ ಅಂಥವರು ನನ್ನನ್ನು ಗುರುತಿಸಿ ಡಾಕ್ಟ್ರೇಟ್ ಪದವಿ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ನನಗೆ ಮೊದಲಿಂದ ಗೊತ್ತು. ಅವ್ರಿಗೆ ಹೇಳಿದ ಹಾಗೆ ನಾನು ಮಲ್ಲೇಶ್ವರದಿಂದ ಅವರು 3 ಸಲ ಗೆದ್ದು ಬಂದು 3ನೇ ಸಲ ಮಂತ್ರಿ ಆಗಿದ್ದು ನನಗೆ ಭಾಳ ಆನಂದ ತಂದಿದೆ. ಅವರು ನಾನು ನಿಜಕ್ಕೂ ಅವ್ರಿಗೆ 3 ಗಂಟೆ 4 ಗಂಟೆ ಆದರೂ ನೀವು ಮಲಗ್ತೀರಾ ಅಂತ ನಾನು ಕೇಳಿದೆ. ಪಾದರಸದಂತೆ ಓಡಾಡ್ತಿರ್ತಾರೆ ಮುಂಜಾನೆಯಿಂದ ರಾತ್ರಿವರೆಗೆ, ಎಲ್ಲ ಕಡೆ ಇರ್ತಾರೆ, ಎಲ್ಲ ಫಂಕ್ಷನಿಗೂ ಹೋಗಿಸ್ತಾರೆ. ಆಮೇಲೆ ಪ್ರಾಂಪ್ಟಾಗಿ ಟೈಮಿಗೆ ಬರ್ತಾರೆ. ಆ ರೀತಿ ಅವರ ಕೆಲಸ ಕಾರ್ಯಗಳು. ನಾನು ಮಲ್ಲೇಶ್ವರದಲ್ಲಿ ಅವರು ಗಮನಿಸಿದೆ, ಅದರ ಬಗ್ಗೆ ಅವರು ಮಾತಾಡೋದು ಇಲ್ಲ. ಮಲ್ಲೇಶ್ವರದಲ್ಲಿ ವಿಶೇಷವಾಗಿ, ಅಥವಾ ಬೇರೆ ಎಲ್ಲ ಕಡೆ ಭಾರತದಲ್ಲಿ ಹಾಗೇ ಇದೆ, ಈ ಸೀನಿಯರ್ ಸಿಟಿಸನ್ಸ್ ತುಂಬ ಇದೆ. ಅವರ ಮಕ್ಕಳು ಸಾಧನೆ ಮಾಡಿ ಓದಿ ವಿದೇಶಗಳಿಗೆ ಹೋಗಿರ್ತಾರೆ. ಯುರೋಪ್, ಅಮೇರಿಕಾ ಎಲ್ಲ ಅನೇಕ ಕಡೆ ಹೋಗಿರ್ತಾರೆ. ಒಂದು ರೀತಿ ಆ ಮಕ್ಕಳು ಇವರನ್ನು ಕರೆಸ್ಕೊಳ್ತಾರೆ, ತಂದೆ ತಾಯಿಂದರು ಹೋಗ್ತಾರೆ, ಆದರೆ ಅಲ್ಲೇ ಇರೋದಕ್ಕೆ ಇಷ್ಟಪಡೋದಿಲ್ಲ, ವಾಪಸ್ ಬರ್ತಾರೆ. ಅಂಥವರು ಭಾಳ ಒಂಟಿಯಾಗಿರ್ತಾರೆ. ಸಾವಿರಾರು ಜನಗಳಿರ್ಬೋದು ಅವರ ಕ್ಷೇತ್ರದಲ್ಲಿ ಇಂಥವರು. ಅಶ್ವಥ್ ನಾರಾಯಣ ಅವರು ಅದನ್ನು ಗುರುತಿಸಿ ಅಂಥವರನ್ನು, ಎಷ್ಟೋ ಜನ ಅಪಾರ್ಟ್ಮೆಂಟ್ಸಲ್ಲಿದ್ದಾರೆ, ಕೆಲವರು ಮನೆಗಳಲ್ಲಿದ್ದಾರೆ, ಅವರನ್ನು ಗುರುತಿಸಿ ಒಂದೊಂದು ಏರಿಯಾದಲ್ಲಿ ಅವರನ್ನು ಆ ಏರಿಯಾದಲ್ಲಿರುವವರಿಗೆ ಸೀನಿಯರ್ ಸಿಟಿಸನ್ಸಿಗೆ ಇವತ್ತು ಮುಂದಿನ ಭಾನುವಾರ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಅಥವಾ ಮುಂದಿನ ಗುರುವಾರ ನಿಮ್ಮನ್ನೆಲ್ಲ ಅವರೆಲ್ಲರನ್ನು ಬಸ್ಗಳನ್ನು ಮಾಡಿ ಅವರನ್ನು ಕರ್ಕೊಂಡೋಗಿ ಯಾವುದೋ ಒಂದು ಸುಂದರವಾದ ತಾಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಉಪಚಾರ ಮಾಡಿ ಅಲ್ಲಿ ನಿಂತು ಅವರಿಗೆಲ್ಲ ಬೆಳಗ್ಗಿಂದ ರಾತ್ರಿವರೆಗೂ ಸಮಯ ಕಳೆಯೋದಕ್ಕೆ ಅವಕಾಶ ಕೊಟ್ಟು ಅವರನ್ನು ಮನೆಗೆ ತಂದು ರಾತ್ರಿ ಬಿಡ್ತಾರೆ. ಈ ರೀತಿ ಕೆಲಸ ಮಾಡೋದು ನಾನಂತೂ ಮಾಡಲೇ ಇಲ್ಲ, ನನಗೆ ಹೊಳೆಯಲೂ ಇಲ್ಲ. ಅಂಥವರು ಮಂತ್ರಿ ಪದವಿಯಲ್ಲಿರೋದು ನಮ್ಮೆಲ್ಲರ ಭಾಗ್ಯ ಅಂದ್ಕೊಂಡಿದ್ದೀನಿ. 3 ಸಲ ಗೆದ್ದು ಬಂದಿದ್ದಾರೆ. 3 ಸಲ ಏನು 30 ಸಲ ಬಂದರು. ಅವರು ಇದೇ ರೀತಿ ಕೆಲಸ ಮಾಡ್ತಿರಲಿ, ಅವರಿಗೂ ಭಗವಂತ ಆರೋಗ್ಯವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥಿಸ್ತೇನೆ. 12ನೇ ವಯಸ್ಸಿಗೆ ಮುಂಬೈಗೆ ಕಳಿಸಿದ ನಂತರ ಇಲ್ಲಿ 8ನೇ ಆಯ್ತವರೆಗೂ ಕನ್ನಡದಲ್ಲಿ ಓದ್ತಿದ್ದೆ. ಕನ್ನಡದಲ್ಲಿ ನಮಗೆ ಭಾಳ ಸಿಂಪಲ್ಲಾಗಿ ಹೊನ್ನಾವರದ, ಉಡುಪಿ, ಶಿರಾಲಿ ಎಲ್ಲ ಕಡೆ ಓದಿದ್ದವನು ನಾನು. ಇಲ್ಲಿ ನಮಗೆ ಫಿಸಿಕ್ಸ್ ಕಲಿಸೋ ಒಂದು ಸಬ್ಜೆಕ್ಟ್ ಶುರುವಾಯಿತು ಕ್ಲಾಸಲ್ಲಿ. ನಮ್ಮ ಫಿಸಿಕ್ಸ್ ಮೇಸ್ಟ್ರು ಬಂದರು, ನೀವು ಶಿವಪಾರ್ವತಿ ಕಥೆ ಕೇಳಿದ್ದೀರಾ ಅಂದರು. ಇವತ್ತಿಂದ ನಿಮಗೆ ಫಿಸಿಕ್ಸ್ ಲೆಸನ್ ಶುರು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರು. ನಮಗೆ ಆವಾಗ 3 ಲ್ಯಾಂಗ್ವೇಜ್ ಫಾರ್ಮುಲಾ. ಒಂದು ಕನ್ನಡ ಮಾಧ್ಯಮ, ಕನ್ನಡದಲ್ಲೇ ಎಲ್ಲ ವಿಷಯಗಳನ್ನು ಕಲಿತಿದ್ವಿ. ಇಂಗ್ಲೀಷ್ ವಾಸ್ ಒಂದು ಸಬ್ಜೆಕ್ಟ್, ಸಂಸ್ಕೃತ ಆಪ್ಷನಲ್ಲಿತ್ತು, ಬಟ್ ಅದರ ಜೊತೆಗೆ ಹಿಂದಿ ಕಂಪಲ್ಸರಿ ಇತ್ತು. ಇದು ಆಗಿನ 3 ಲ್ಯಾಂಗ್ವೇಜ್ ಫಾರ್ಮುಲಾ ನಾವೆಲ್ಲ ಓದಿದ್ದವು. ಫಿಸಿಕ್ಸ್ ಮಾಸ್ಟ್ರು ಬಂದರು, ನೀವು ಶಿವಪಾರ್ವತಿಯರ ಕತೆ ಗೊತ್ತಾ ನಿಮಗೆ? ನಾವೆಲ್ಲ ಗೊತ್ತಿತ್ತು ಸ್ವಲ್ಪ, ಇವರು ಯಾವ ಕತೆ ಹೇಳ್ತಾರೆ ಅಂತ ಇಲ್ಲ ಅಂತಂದ್ವಿ. ಶಿವಪಾರ್ವತಿಯವರಿಗೆ 2 ಮಕ್ಕಳು, ಗಣೇಶ ಮತ್ತು ಷಣ್ಮುಖ. ಅವರಲ್ಲಿ ಪಂದ್ಯ ಹಚ್ತಾರೆ. ಯಾರು ಮೊದಲು ಪ್ರಪಂಚವನ್ನು ಸುತ್ತಿ ಬರ್ತಾರೋ ಅವರಿಗೆ ಒಂದು ಮೊದಲ ಸ್ಥಾನ ನಾವು ಕೊಡೋಕ್ಕೆ ಇಷ್ಟಪಟ್ಟಿದ್ದೀವಿ ಅಂತ. ತಕ್ಷಣ ಷಣ್ಮುಖ ಕೂತ್ಕೊಂಡು ಆತನ ವಾಹನ ನವಿಲು, ಅದನ್ನು ಕೂರಿಸ್ಕೊಂಡು ಅವನು ಹೊರಟೇ ಬಿಡ್ತಾನೆ. ಪ್ರಪಂಚ ವಿಶ್ವದ ಸುತ್ತ ಹಾಕ್ಕೊಂಡು ಬರ್ತೀನಿ. ಗಣೇಶ ಅಲ್ಲೇ ಕೂತಿರ್ತಾನೆ. ಗಣೇಶ ಅಲ್ಲೇ ಕೂತಿರುವಾಗ ತಂದೆ ತಾಯಂದರು ಹೇಳ್ತಾರೆ, ನೋಡಪ್ಪ ಅವನು ಹೊರಟೋದ ಅಂತ. ಗಣೇಶ ಸ್ವಲ್ಪ ದಷ್ಟಪುಷ್ಟ ಚೆನ್ನಾಗಿ ಬೆಳೆದು ಅವ್ರು ಹೇಳ್ತಾನೆ, ನಾನು ನೋಡ್ತಾ ಇದ್ದೀನಿ, ಕಾಣ್ತಾ ಇದ್ದೆ ಅಂತ. ಅವ್ರು ದಿವ್ಯ ದೃಷ್ಟಿ ಅವ್ರಿಗೆ ಇರ್ತದೆ. ನೋಡ್ತಾನೆ, ಅವನ ಹತ್ರ ಬರ್ತಿದ್ದ ಹಾಗೇ ತಂದೆ ತಾಯಂದರಿಗೆ 3 ಪ್ರದಕ್ಷಿಣೆ ಮಾಡಿಕೊಂಡು, ವಿಶ್ವ ಅಂದ್ರೇ ನೀವಿಬ್ಬರೇ ಶಿವಪಾರ್ವತಿಯರು ಅಂತ ಅದಕ್ಕೆ ಅವನು ಅಷ್ಟಲ್ಲಿ ತಮ್ಮ ಬರ್ತಾನೆ. ಕೆಲವು ಕಡೆ ಇವನ ಅಣ್ಣ ಅವನ ತಮ್ಮ ಅಂತಾರೆ. ಅವನ ತಮ್ಮ ಬರ್ತಾನೆ, ಹೇಳ್ತಾನೆ ನಾನೇ ಗೆದ್ದೆ ಅಂತ ತಮ್ಮನಿಗೆ. ಅದೇಗೆ ನೀನು ಇಲ್ಲೇ ಇದ್ದೀಯಾ ಅಂತ ಹೇಳ್ತಾನೆ. ನಾವು ಇಲ್ಲೇ 3 ಪ್ರದಕ್ಷಿಣೆ ಹಾಕಿ ಕೂತೆ, ಅದಕ್ಕೆ ನಾನೇ ಮೊದಲಿಗೆ ಅಂತ ಹೇಳ್ತಾರೆ.
ಆಮೇಲೆ ಅಲ್ಲಿ ಅಣ್ಣ ತಮ್ಮಂದ್ರಲ್ಲಿ ವಾದ ಶುರುವಾಗ್ತದೆ, ಅದನ್ನು ಅವರು ಬಗೆಹರಿಸ್ತಾರೆ ಬಿಡಿ. ಬಟ್ ನಮಗೆ ಫಿಸಿಕ್ಸ್ ಮಾಸ್ಟ್ರು ಹೇಳಿದ್ದೇನೆಂದರೆ, ಈ ಗಣೇಶ ಏನಿದೆ ಇಟ್ ಇಸ್ ಎ ಸೆಂಟ್ರಿಫ್ಯೂಗಲ್ ಫೋರ್ಸ್. ಷಣ್ಮುಖ ಏನು ಹೋಗಿ ಬರ್ತಾನೆ ಅದು ಸೆಂಟ್ರಿಪೀಟಲ್ ಫೋರ್ಸ್. ಸೊ ನಾವು ಇದು ಒಳ್ಳೆ ಫಿಸಿಕ್ಸ್ ಇಷ್ಟು ಸಿಂಪಲ್, ಇಷ್ಟು ಇಂಟ್ರೆಸ್ಟಿಂಗ್ ಅಂತ. ಅದು ಕನ್ನಡದಲ್ಲಿ ಎಲ್ಲ ಕೇಳುವಾಗ ಬಹಳ ಸಿಂಪಲ್ ಅನ್ನಿಸ್ತಿತ್ತು. ಅಲ್ಲಿ ಮುಂಬೈಗೆ ಕಳಿಸಿದ್ರು, ಇಂಗ್ಲೀಷ್ ಮೀಡಿಯಮ್ ಆದಾಗ ಇದು ಯಾವುದೂ ಸರಿಯಾಗಿ ಕನ್ನಡದಲ್ಲಿ ಕೇಳಿ 8 ವರ್ಷ ಅಭ್ಯಾಸ ಆದಾಗ ಸಡನ್ನಾಗಿ ಎಲ್ಲ ವಿಷಯಗಳು ಇಂಗ್ಲೀಷ್ನಲ್ಲಿ ಅಂದಾಗ ಕಷ್ಟವಾಯಿತು. ಇಲ್ಲಿ ಹೊನ್ನಾವರದಲ್ಲಿ ಅನ್ನನಲಿಕೆ, ಶ್ವಾಸನಲಿಕೆ ಹೀಗೆಲ್ಲ ನಾನು ಕಲ್ತಿದ್ದು. ಅಲ್ಲೋದರೆ ಅದು ಬೇರೆ ಬೇರೆ ಪದಗಳಲ್ಲಿ. ಹಾಗಾಗಿ ಓದಿನಲ್ಲಿ ಸ್ವಲ್ಪ ಹಿಂದೆ ಬಿದ್ದೆ. ಅದರ ನಂತರ ಹಾಗೆ ಹೀಗೆ ಆವಾಗ SSC 11ಗೆ ಅದನ್ನು ಮುಗಿಸಿ ನಾನು ಎಲ್ಲಿಗೆ ಹೋಗೋದು, ಯಾವ ಕಡೆ ಹೋಗೋದು ಅಂತ. ನಾವು ಅಷ್ಟೊಂದು ಇಲ್ಲಿ ಫಸ್ಟ್ 5 ರ್ಯಾಂಕ್ಸಲ್ಲಿ ಬರುವವನು ಅಲ್ಲಿ ಲಾಸ್ಟ್ 5ನಲ್ಲಿ ಬರ್ತಿದ್ದೆ. ಸೊ SSCಯಲ್ಲಿ ಒಂದು 55-56% ಬಂದಿತ್ತು. ಎಲ್ಲರೂ ಕಾಲೇಜಿಗೆ ಹೋಗ್ತಿದ್ದಾರೆ. ಸರಿ ನೀನು ಹೋಗಿ ಯಾವ ಕಾಲೇಜಿಗೆಲ್ಲ ಅಂತ ಕಡೆಗೆ ಎಲ್ಲ ಕಡೆ ಸ್ವಲ್ಪ ದೂರ ಎಲ್ಲ ಸ್ವಲ್ಪ ಮನೆಗೆ ಹತ್ತಿರ ಇದ್ದು ಕಾಲೇಜ್ ಹುಡ್ಕೋಣ ಅಂತ. ಯಾಕಂದರೆ ನಾನು ಓದಿದ್ದು ಸ್ಕೂಲೇ, ನಾನಿದ್ದ ಮನೆಯಿಂದ ರೈಲ್ವೆ ಟ್ರೈನ್ ಹಚ್ಚಿ, ಲೋಕಲ್ ಟ್ರೈನ್ ಹತ್ತಿ ಅದನ್ನು ಅಲ್ಲಿ ಹೋಗಿ ಬಂದು ಎಲ್ಲ ಮಾಡೋದು. ಇದು ನಡ್ಕೊಂಡು ಹೋಗುವಷ್ಟು ಹತ್ತಿರದಲ್ಲಿದ್ದರೆ ಒಳ್ಳೆಯದು ಅಂತ. ನಾನು ಅಲ್ಲಿ ವಾಸವಾಗ್ತಿರುವ ಏರಿಯಾದಲ್ಲಿ ನಮಗೆ ಭವನ್ಸ್ ಕಾಲೇಜು ಅದು ಬಹಳ ಹತ್ತಿರ. ಇಂದು ಇಟ್ಸ್ ಇನ್ ದ ಫಿಟ್ನೆಸ್ ಆಫ್ ಥಿಂಗ್ಸ್ ಮೈ ಫೇಟ್ ಪರ್ಹ್ಯಾಪ್ಸ್ ದಟ್ ದಿಸ್ ಫಂಕ್ಷನ್ ಈಸ್ ಬೀಂಗ್ ಹೆಲ್ಡ್ ಇನ್ ಭಾರತೀಯ ವಿದ್ಯಾಭವನದಲ್ಲಿ ಆಗ್ತಿರೋದು ಬಹಳ ನನಗೆ ಒಂಥರ ಇಟ್ಸ್ ಇನ್ ಅ ವೇ ಒಂದು ಸಂತಸ. ಇನ್ನೊಂದು ಕಡೆ ಇಟ್ಸ್ ವಾಟ್ ಎ ಪೊಯೆಟಿಕ್ ಜಸ್ಟಿಸ್ ಅಂತ ಅನಿಸ್ತದೆ. ನಾವು ಬಾಲ್ಯದಲ್ಲಿ ಅಲ್ಲಿರುವಾಗೆಲ್ಲ, ನಮ್ಮ ಬಾಲ್ಯದಲ್ಲಿ ನಾವು ಎಲ್ಲ ಶಾಲೆಯಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ ಎಲ್ಲ ಕಡೆ ಅಂದರೆ ಆವಾಗ ನಾನು ಶಾಲೆ ಸೇರುವಾಗ ಸುಮಾರು 57, 58, 56, 57, 50 ಎಲ್ಲ ಎಲ್ಲರ ಬಾಯಲ್ಲಿ ಯಾವಾಗಿನ ದೇಶದ ನಾಯಕರ ಸ್ವಾತಂತ್ರ್ಯ ಬಂದು 10-11 ವರ್ಷ ಆಗಿತ್ತಷ್ಟೇ, ಅವರೇ ಎಲ್ಲರ ಹೆಸರುಗಳು ಇದ್ವು. ಏನು ಅಂದರೆ ಸ್ವಾಮಿ ವಿವೇಕಾನಂದರು ಅವರು ಲೋಕಮಾನ್ಯ ತಿಲಕರ ಮನೆಯಲ್ಲಿ ಹೋಗಿ ಇದ್ದಿದ್ದು. ನಂತರ ಮಹಾತ್ಮ ಗಾಂಧಿಯವರು, ವಲ್ಲಭಭಾಯಿ ಪಟೇಲರು, ಜವಾಹರ್ಲಾಲ್ ನೆಹರು, ಇತ್ತ ಕಡೆ ರಾಜಗೋಪಾಲಾಚಾರಿ, ಹತ್ತು ಕಡೆ ಸಿಂಧಿಯಿಂದ ಬಂದಿದ್ದ ಕೃಪಲಾನಿಯವರು, ಇಲ್ಲಿ ಭೂದಾನ ಚಳವಳಿ ಮಾಡಿದಂಥ ವಿನೋಬಾ ಅವರು, ಜಯಪ್ರಕಾಶ್ ನಾರಾಯಣ್ ಅವರು, ಲಾಲಾ ಲಜಪತ್ ರಾಯ್, ಗೋವಿಂದ್ ವಲ್ಲಪ್ಪನ್, ಇವೆಲ್ಲ ನಮಗೆ ಹೆಸರುಗಳು ಕಿವಿಯಲ್ಲಿ. ಮುಂಬೈ ಕಳಿಸಿದಾಗ ನಾನಿದ್ದ ಕಾಲೋನಿಯಲ್ಲಿ ಅಥವಾ ಕ್ಲಾಸ್ನಲ್ಲಿ ಎಲ್ಲರೂ ಮಾತಾಡೋ ವಿಚಾರಗಳೆಲ್ಲ ದಿಲೀಪ್ ಕುಮಾರ್, ರಾಜ್ ಕಪೂರ್, ಪೃಥ್ವಿರಾಜ್ ಕಪೂರ್, ಶಮ್ಮಿ ಕಪೂರ್, ದೇವಾನಂದ್, ಹಿಂಗೆ. ಇದು ನಾವು ಇಲ್ಲಿ ಕೇಳೇ ಇರಲಿಲ್ಲ. ಏನೋ ಒಂದೆರಡು ಕನ್ನಡ ಸಿನಿಮಾ, ರತ್ನಗಿರಿಯ ರಹಸ್ಯ ಮೊದಲ ಚಿತ್ರ ನಾನು ನೋಡಿದ್ದು, ಅದು ಹೊನ್ನಾವರದಲ್ಲಿ. ಭಟ್ಕಳದಲ್ಲಿ ಇನ್ನೊಂದು ಯಾವುದೋ ಸಿನಿಮಾ ಮಾಡಿದ್ದೆ. ಅಂತೂ ಇಲ್ಲಿ ಬಹಳ ವಿಚಿತ್ರವಾಗಿದೆ. ಇಲ್ಲಿ ಯಾರೆಲ್ಲ ಬರ ಸಿನಿಮಾ ಹೀರೋಗಳಲ್ಲೇ ಅಂತ. ಆದರೆ ಇಲ್ಲಿ ನಾನು ಪರಮಾರ್ಥದಿಂದ ಪ್ರಪಂಚಕ್ಕೆ ಹೋಗಿದ್ದೆ. ನಾನು ಸಿನಿಮಾ ಪ್ರಪಂಚದಲ್ಲಿ ನಾಟಕ ರಂಗಕ್ಕೆ ಬಂದು ಸಿನಿಮಾ ಪ್ರಪಂಚಕ್ಕೆ ಬಂದೆ. ಅದ್ರ ನಂತರದೆಲ್ಲೂ ತಮಗೆ ಗೊತ್ತೇ ಇದೆ, ಎಷ್ಟು ವಿಚಾರಗಳು ನಮ್ಮ ಸದಾಶಿವ ಶೆಣೈ ಅವರು ಹೇಳಿದ್ದಾರೆ. ಆದರೆ ನನಗೆ ಇಲ್ಲಿ ಅನೇಕ ಭಾಷೆಗಳಲ್ಲಿ ಕರೀತಿದ್ದು, ಬೇರೆ ಬೇರೆ ಭಾಷೆಯಲ್ಲಿ ಒಂದೋ ಎರಡೋ ಚಿತ್ರಗಳನ್ನು ಮಾಡಿದ್ದೀನಿ. ಆದರೆ ಇಲ್ಲಿ ಕರ್ನಾಟಕಕ್ಕೆ ಬಂದ ಮೇಲೆ ನನ್ನ ಮೊದಲ ಚಿತ್ರ ಮೈಸೂರಲ್ಲೇ ಆಗಿದ್ದು. ಈ GV ಅಯ್ಯರ್ ಅವರು, ಗಿರೀಶ್ ಕಾರ್ನಾಡ್ರು ಮತ್ತು YN ಕೃಷ್ಣಮೂರ್ತಿ YNK ಅಂತಿದ್ದರು. ಅವರು ಈ ತ್ರಿಮೂರ್ತಿಗಳು ಸೇರಿ ನನಗೆ ನನ್ನ ಮೊದಲ ಚಿತ್ರದ ಕನ್ನಡ ಚಿತ್ರ ಸಂಕಲ್ಪ ಚಿತ್ರದಲ್ಲಿ ನಾನು ಭಾಗವಹಿಸಿದ್ದೆ. ಮೈಸೂರಲ್ಲೇ ಅದರ ಚಿತ್ರೀಕರಣ ಸಂಪೂರ್ಣವಾಗಿ ಆ ಚಿತ್ರವನ್ನು ಅಲ್ಲೇ ಮಾಡಲಾಗಿತ್ತು. ದ್ಯಾಟ್ ವಾಸ್ ಮೈ ಫಸ್ಟ್ ಆ್ಯಂಡ್ ಪರ್ಹ್ಯಾಪ್ಸ್ ಲಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್. ಅದರ ನಂತರ ಎಲ್ಲ ಕಲರ್ ಫಿಲ್ಮ್ಸು. ಅದರ ನಂತರ ಅಲ್ಲಿಂದ ನಾನು ನಿಂತು ಎಲ್ಲ ಮಾಡಿ ಇನ್ನೂ ಅದರ ವಿಚಾರ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಬಂದೆ, ನೋಡಿದೆ.
ಇಲ್ಲಿ ಒಂದೊಂದಾಗಿ ಚಿತ್ರಗಳನ್ನು ಮಾಡ್ತಲೇ ರಾಜ್ಕುಮಾರ್ ಅವರ ನನ್ನ ಕಣ್ಮುಂದೆ ಸದಾ ಬರುವವರು. ಅವರನ್ನು ನಾನು ರತ್ನಗಿರಿ ರಹಸ್ಯದಲ್ಲಿ ನೋಡಿದ್ದೆ. ಆ ಒಂದು ಚಿತ್ರದಲ್ಲಿ ಉದಯ್ ಕುಮಾರ್ ಅವರು ಇದ್ದರು, ಕಲ್ಯಾಣ ಕುಮಾರ್ ಅವರು ಇದ್ದರು. ಆದರೆ ಮುಂದೆ ಬಂದು ಇಡೀ ಕನ್ನಡ ಚಿತ್ರರಂಗವನ್ನು ಸ್ಥಾಪನೆ ಮಾಡೋದರಲ್ಲಿ ಅವರು ಬಹಳ ದೊಡ್ಡ ಪಾಲು ರಾಜ್ಕುಮಾರ್ ಅವರಿಗೆ ಸಲ್ಲಬೇಕು. ಅವರು ಯಾವ ರೀತಿ ಸಿನಿಮಾ ಮಾಡ್ತಾರೆ ಅದನ್ನು, ಯಾಕಂದರೆ ನಾನು ನಾಟಕ ರಂಗದಲ್ಲಿ ಬಂದವನು, ನಾಟಕಗಳನ್ನು ಅಡಾಪ್ಟ್ ಮಾಡಿದ್ದವನು, ಸ್ಕ್ರಿಪ್ಟ್ಗಳನ್ನು ಮಾಡಿದವನು, ನಿರ್ದೇಶನ ಮಾಡಿದವನು, ನಟಿಸಿದವನು. ಅವರು ಸುಂದರವಾಗಿ ಅವ್ರದ್ದೊಂದು ಟೀಮ್ ಇರ್ತಿತ್ತು. ಸಾಹಿತಿಗಳು, ನಿರ್ಮಾಪಕರು, ಸಾಹಿತಿಗಳು, ಆಮೇಲೆ ಕವಿಗಳು, ಮ್ಯೂಸಿಕ್ ಡೈರೆಕ್ಟರ್ಸು, ಪ್ಲ್ಯಾನಿಂಗು. ಇಲ್ಲೊಂದು ಸಾಂಸಾರಿಕ ಚಿತ್ರ ಕೊಟ್ಟರೆ ಅಲ್ಲೊಂದು ಜಾನಪದ ಚಿತ್ರ, ಇಲ್ಲೊಂದು ಪೌರಾಣಿಕ ಕೊಟ್ಟರೆ ಅಲ್ಲೊಂದು ಐತಿಹಾಸಿಕ ಚಿತ್ರ, ಇಲ್ಲಿ ಕಾಮಿಡಿ ಕೊಟ್ಟರೆ ಇಲ್ಲಿ ಟ್ರ್ಯಾಜಿಡಿ, ಇಲ್ಲಿ ಇತಿಹಾಸದ ಬಗ್ಗೆ ಹೇಳಿದರೆ ಅಲ್ಲಿ ಪುರಾಣದ, ಈ ರೀತಿ ವೆರೈಟಿ ನೋಡಿ ನಾವು ಅದಕ್ಕೆ ಅಂದರೆ ಆ ಸಾಧನೆ ನಮ್ಮಿಂದ ಆಗಲಿಲ್ಲ. ಯಾಕಂದರೆ ಕಾಲ ಬದಲಾಗ್ತಲೇ ಐತಿಹಾಸಿಕ ಪೌರಾಣಿಕ ಚಿತ್ರಗಳನ್ನು ಆವಾಗ ಕಡಿಮೆ ಎಲ್ಲವೂ ಬೇರೆ ರೀತಿ ಆಗ್ತಿತ್ತು. ಆದರೆ ಅವರನ್ನು ಯಾವಾಗಲೂ ನಾನು ನನ್ನ ಮುಂದಿನ ದೋಣಿ ಅಂತ ಕರಿತೀನಿ. ಯಾಕಂದರೆ ಅವರು ಅಂದರೆ ನಾವೆಲ್ಲ ನದಿಯಲ್ಲಿ ನಾಟಕ ರಂಗದಿಂದ ಬಂದವರು, ನಾಟಕ ರಂಗದ ನದಿಯಲ್ಲಿ ತೇಲುವಾಗ ನಾಟಕ ರಂಗದಿಂದ ನದಿಯಿಂದ ಸಮುದ್ರಕ್ಕೆ ಹೊರಟಿದ ಮೊದಲ ದೋಣಿ ರಾಜ್ಕುಮಾರ್ ಅವರದು. ನಾನು ಅವರ ದೋಣಿ ಮೇಲೆ ಕಣ್ಣಿಟ್ಟಿದ್ದೆ. ಅವರು ಯಾವ ರೀತಿ ಹೋಗ್ತಾರೆ, ದೊಡ್ಡ ಅಲೆಗಳು ಬಂದರೆ ಏನು ಮಾಡ್ತಾರೆ, ಹೇಗೆ ಅದು ಚಕ್ಕೆತೆಯಿಂದ ಆ ದೋಣಿಯನ್ನು ಚಲಿಸ್ತಾರೆ, ಇದೆಲ್ಲವನ್ನು ಗಮನಿಸಿ ಅವರ ಮಾರ್ಗದರ್ಶನದಲ್ಲಿ ನಾನು ನಟಿಸಿದೆ. 2 ಸಲ ಅವ್ರ ಜೊತೆ ನಟಿಸುವ ಅವಕಾಶ ಸಿಕ್ತು. ಅದೇ ರೀತಿ ಕರ್ನಾಟಕದ ಎಲ್ಲ ನಟರು ಎಲ್ಲರ ಜೊತೆ ನನಗೆ ನಟಿಸುವ ಒಂದು ಅವಕಾಶ ಸಿಕ್ತು. ನನ್ನನ್ನು ಈ ಕಳೆದ 5 ವರ್ಷ, ಮುಂದಿನ ವರ್ಷ 50 ವರ್ಷ ಆಗೋದು. ಅದಕ್ಕೆ ಹಿಂದೆ 5 ವರ್ಷ ರಂಗಭೂಮಿಯಲ್ಲಿದ್ದೆ. ನನ್ನ ನಿರ್ಮಾಪಕರು, ನನ್ನ ನಿರ್ದೇಶಕರು, ನನ್ನ ಸಹನಟರು, ನಟಿಯರು ಎಲ್ಲರೂ, ಆಮೇಲೆ ಕಾರ್ಮಿಕ ವರ್ಗದವರು, ಶೆಣೈ ಅವರು ಹೇಳಿದರು. ಯಾಕಂದರೆ ಅವ್ರಿಗೆ ಭಾಳ ಕಷ್ಟದಿಂದ, ಎಲ್ಲರೂ ಕಷ್ಟದಿಂದಲೇ ಇರೋದು. ಮೊದಲು ಈಗ ಈ ಚಿತ್ರರಂಗದಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಆಗ್ತವೆ, ಯಾವ ರೀತಿ ಇವೆಲ್ಲ ಈ ಕೊರೋನಾದಲ್ಲಿ ಸ್ವಲ್ಪ ಹಿನ್ನಡೆತ ಆಗಿತ್ತು. ಯಾವ ರೀತಿ ಇದೆ ಅನ್ನೋದು ಎಲ್ಲರೂ ನಮಗೆ ಗೊತ್ತೇ ಇದೆ. ಅಲ್ಲಿಂದ ಬಂದು ಇವತ್ತು ಚಿತ್ರರಂಗ ಇವತ್ತು ಒಂದು ಕಡೆ ಎಲ್ಲ ರೀತಿಯ ಚಿತ್ರಗಳನ್ನು ಮಾಡೋ ಎಲ್ಲ ತರುಣರು ಬಂದಿದ್ದಾರೆ. ಸೊ ಅದಕ್ಕೆ ಇದನ್ನು ಹೇಳಿದೆ. ಇವತ್ತು ನಾನು ಕೂಡ ಅದೇ ಈ ದಶಕಗಳಲ್ಲಿ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಮಾಡುವ ಅವಕಾಶ ಸಿಗ್ತಾ ಹೋಯಿತು. ಅದನ್ನು ಮಾಡುತ್ತಲೇ ಹೆಸರನ್ನು ಬರುತ್ತಲೇ ಈ ರೀತಿ ಇವತ್ತು ಒಂದು ನಟನಾಗಿ ಅದು ಒಂದು ರೀತಿ ಅಂತ. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಇಲ್ಲಿ ಮೊದಲು ನಾನು ಇಲ್ಲಿ ಕರಾವಳಿಯಲ್ಲಿ ಓದಿದ್ದವನು, ಆದರೆ ಹೈಸ್ಕೂಲು ಮತ್ತು ಕಾಲೇಜ್ ಮುಂಬೈಯಲ್ಲಿ. ನಾನು ಬೆಂಗಳೂರಿಗೆ ನನ್ನ ಕರೆದ್ರೆ ಶೂಟಿಂಗಿಗೆ ನನಗೆ ಇಲ್ಲಿ ನನ್ನ ಕ್ಲಾಸ್ಮೇಟ್ಸು ಇಲ್ಲ, ಕಾಲೇಜ್ ಮೇಟ್ಸು ಇಲ್ಲ. ಆಗ YNK ಅವರ ಪರಿಚಯ ಆಗಿತ್ತು. ನಾನು ಅವರು ಹಿಂದೆಯೇ ಹೋಗ್ತಿದ್ದೆ. ಅವರು ಪ್ರಜಾವಾಣಿಯಲ್ಲಿದ್ದರು. ಅಲ್ಲಿ ಎಡಿಟ್ರಾಗಿ ರಾಮಚಂದ್ರ ರಾಯರಿದ್ದರು. ಅವ್ರ ಮೂಲಕ ಅವರು ಪ್ರೆಸ್ ಕ್ಲಬ್ಬಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ನನಗೆ VN ಸುಬ್ಬರಾವ್ ಅವರು, ನಾರಾಯಣ ಸ್ವಾಮಿ ಅವರು, ಜಯಶೀಲ್ ರಾವ್ ಅವರು, ಸಂಯುಕ್ತ ಕರ್ನಾಟಕದ ಶ್ಯಾಮರಾಯ್ ಇವರದೆಲ್ಲ ಪರಿಚಯ ಆಯಿತು. ನಂತರ ನನ್ನ ವಯಸ್ಸಿನ ಒಬ್ಬ ಜರ್ನಲಿಸ್ಟ್ ಗಿರಿಧರ್ ಅಂತ ಆಗ ಇದ್ದರು. ಅವರು ಆಕ್ಸಿಡೆಂಟಲ್ಲಿ ಬಹಳ ಬೇಗ ನಿರ್ಗಮಿಸಿದರು. ಅದೇ ರೀತಿ ಆ ರೀತಿ ನನ್ನ ಸ್ನೇಹಿತರೆಲ್ಲ ಪ್ರೆಸ್ನವರೇ ಆಗ್ತಾ ಹೋದರು. ಅವರಿಂದ ಬಹಳ ಮಾರ್ಗದರ್ಶನ ಕೂಡ ಸಿಗ್ತಿತ್ತು. ಹೇಳೋರು, ನೀವು ಇಂಥ ಪಾತ್ರ ಮಾಡಬಾರ್ದು ಅಂತ ಆ ಥರದ ಮಾರ್ಗದರ್ಶನ ಕೂಡ ಅವರಿಂದ ಸಿಗ್ತಿತ್ತು. ನನ್ನ ಸ್ನೇಹಿತರೆಲ್ಲ ಪ್ರೆಸ್ನವರೇ ಹೆಚ್ಚಾಗಿ ಆಗ್ತು. ನಂತರ ಸಿನಿಮಾದಲ್ಲಿ ಎಲ್ಲರ ಜೊತೆನೂ ನಾನು ಮಿಕ್ಸ್ ಆಗ್ತಿದ್ದೆ. ಅದೇ ಸಮಯದಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಮಿಕರಿಗೆ ಏನಾದರೂ ಒಂದು ಸ್ಥಾಯಿ ವ್ಯವಸ್ಥೆ ಮಾಡಬೇಕು ಅನ್ನುವ ದಿಕ್ಕಿನಿಂದ ನಾವು ಕಾರ್ಮಿಕರ ಒಕ್ಕೂಟ ನಾವೆಲ್ಲರೂ ಅದರಲ್ಲಿ ಅನೇಕರ ಸಹಕಾರ ಇದೆ. ಇವತ್ತು ಅವರು ಕೂಡ ಬಂದಿದ್ದಾರೆ. ಹೀಗೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ನನ್ನನ್ನು ಯಾವ ರೀತಿ ಬೆಳೆಸಿದೆ ಅನ್ನೋದ್ರೆ ನಾನು ಇನ್ನೊಂದು ಜನ್ಮ ಕೇಳಲಾರೆ. ಆದರೆ ಈ ಜನ್ಮದಲ್ಲಿ ನಾನು ನಮ್ಮಂತೆ ಕನ್ನಡ ಚಿತ್ರರಂಗಕ್ಕೆ ಭಾಳ ಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಲೇ, ಅದೇ ರೀತಿ ನನ್ನ ಈಗೇನು ಆಗ ಟಿ ವಿ ಏನೂ ಇರಲಿಲ್ಲ, ನನ್ನ ಪತ್ರಕರ್ತ ಮಿತ್ರರಲ್ಲೂ ಕೂಡ ಅವರಿಗೂ ನಾನು ಋಣಿಯಾಗಿದ್ದೀನಿ ಅಂತ ಹೇಳುತ್ತಲೇ
ಕಡೆಗೆ ಈ ರಾಜಕಾರಣದ ಬಗ್ಗೆ ಬರುವಾಗ ಒಂದೇ ಮಾತು ಹೇಳಲು ಇಚ್ಛಿಸ್ತೀನಿ. ನಾನು ಐ ವಾಸ್ ನಾಟ್ ಪಾಲಿಟಿಕಲ್ ಅಟ್ ಆಲ್, ಬಟ್ ಸಿನಿಮಾ ರಂಗಕ್ಕೆ ಬಂದಮೇಲೆ ಎಲ್ಲರೂ ಸಿನಿಮಾ ರಂಗದಲ್ಲಿ ಮಾತಾಡೋರು ಪಾಲಿಟಿಕ್ಸೇ ಪಾಲಿಟಿಕ್ಸ್, ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಲೆಫ್ಟಿಸ್ಟೇ ಹೆಚ್ಚಾಗಿ. ಯಾರೂ ಮುಂದೆ ಬರೋದೇ ಇಲ್ಲ, ಬರೀ ಮಾತು. ಆವಾಗ ಜಯಪ್ರಕಾಶ್ ನಾರಾಯಣ ಚಳವಳಿ ಮೂಮೆಂಟ್ ಶುರು ಆದಾಗ ನಾನು ಬಂದು ನನ್ನ ಕೈಲಾದಷ್ಟನ್ನು ಮಾಡಿದೆ. ನಮ್ಮ ಜನಸಂಪರ್ಕ ಕಾರ್ಯಕ್ರಮಕ್ಕೆ ನಾನೇನು ಪ್ರಚಾರ ಕಾರ್ಯಕ್ರಮ ಕೈಗೊಂಡೆ. ನನ್ನ ತಮ್ಮನನ್ನು ಕರ್ಕೊಂಡು ಹೋದೆ, ಶಂಕರನ್ನು ಕರ್ಕೊಂಡು ಹೋಗಿದ್ದೆ. ಆ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ನನಗೆ MLC ಮಾಡಿದರು. ಆಮೇಲೆ ನಾನು ಮಲ್ಲೇಶ್ವರದಿಂದ ನಿಂತು MLA ಆದೆ. ನಂತರ ನಾನು ಆವಾಗೇನೆ ರಾಜಕಾರಣದಲ್ಲೆಲ್ಲ ನಾಯಕರಾದ ನಾನೇ, ಯಾರೂ ನಾನು ಕರೀಲಿಲ್ಲ, ಮಾಡಲಿಲ್ಲ. ನಾನೇ ಸ್ವತಃ ಜನತಾ ಪಕ್ಷದ ಕಚೇರಿಗೆ ಹೋಗಿ ಅಲ್ಲಿ ಆವಾಗ ವೀರೇಂದ್ರ ಪಾಟೀಲ್ರು ಇದ್ದರು. ನಾನು GH ಪಾಟೀಲ್ರನ್ನು ಮತ್ತು ಖಾದ್ರಿ ಶಾಮಣ್ಣವರನ್ನು ಮಾನ್ಯ ಲಂಕೇಶ್ವರ ನಾನಿದ್ದ ಹೋಟೆಲ್ ರೂಮಲ್ಲಿ ಕರ್ಕೊಂಡು ಬಂದಿದ್ದರು. ಅಲ್ಲಿಂದ ರಾಮಕೃಷ್ಣ ಹೆಗಡೆಯವರು, SR ಬೊಮ್ಮಾಯಿ ಅವರು, ನಂತರ ನಮ್ಮ SD ದೇವೇಗೌಡರವರು, ಅವ್ರ ನಂತರ ಪ್ರಧಾನಿ ಆದರು. ಇವರೆಲ್ಲರ ಜೊತೆ ಬೆಳೆದು ನಾನು ಬೆಳೆದಿದ್ದು. ಯಾವತ್ತೂ ಮಂತ್ರಿ ಆಗಬೇಕು ಅಂತ ನಾನು ಆಸೆ ಪಟ್ಟವನೂ ಅಲ್ಲ. ಬ್ಯಾಂಕಿನಲ್ಲಿ ನಾನು ಕೆಲಸ ಮಾಡಿದ್ದೆ ಒಂದು 3 ವರ್ಷ. ವೆಕೇಷನ್ ಜಾಬ್ಸ್ ಎಲ್ಲ ಮಾಡ್ತಿದ್ದೆ ಬ್ಯಾಂಕಲ್ಲಿ. ಸೊ ನಮಗೆ ಪಟೇಲರು ಹೇಳಿದಾಗ, ನೀನು ಮಂತ್ರಿ ಆಗೋಕೆ ರೆಡಿ ಆಗು. ನಾನಿಂದೆ ನಿನಗೆ ಬೆಂಗಳೂರು ಖಾತೆ ಕೊಟ್ಟರು ಅಶ್ವಥ್ ಅವರೇ. ಬೆಂಗಳೂರು ನಂದು ಇಷ್ಟು ದೊಡ್ಡ ಖಾತೆ ಕೊಟ್ಟಿದ್ದೀನಿ. ಸೊ ಅಂತ ಇಲ್ಲ, ನೀವು ಅದು ನನಗೆ ನಿಜಕ್ಕೂ ಬೇಡ ಈ ಮಂತ್ರಿ ಪದವಿ, ನಾನು ಕೆಲಸ ಮಾಡೋದನ್ನು ಕೆಲಸ ಕಲಿತೀನಿ. ಅವರು ಚುಚ್ಚಿದ್ರು, ನೀವೆಲ್ಲ ಬುದ್ಧಿಜೀವಿಗಳು, ಹಾಗೆ ಅಧಿಕಾರಕ್ಕೆ ಅಧಿಕಾರ ಅಂದರೆ ಭಯ ಪಡ್ತೀರಿ, ಯಾಕಂದರೆ ಅಧಿಕಾರ ತೊಗೊಂಡ್ರೆ ಸ್ವಲ್ಪ ಕೆಟ್ಟ ಹೆಸರು ಬರುತ್ತೆ, ಅದಕ್ಕೆ ಅಂಜ್ತೀರಿ ನೀವು ಅಂತ. ಸರಿ, ಹಾಗಾದರೆ ಸ್ವಾಮಿ ನೀವೆಲ್ಲ ರಾಜಕೀಯದಲ್ಲಿ ಪಳಗಿದವರು, ನನಗೆ ಆಡಳಿತ ಏನು ಗೊತ್ತಿದೆ. ನಾನು ಬ್ಯಾಂಕಲ್ಲಿ ಒಂದು 4-5 ವರ್ಷ ಕೆಲಸ ಮಾಡಿದ್ದೇನೆ, ಅದು ಕೂಡ ಸೆಂಟ್ರಲ್ ಆಫೀಸಲ್ಲಿ, ಒಂದು ಬ್ರ್ಯಾಂಚಲ್ಲಿ ಕೂಡ ಯಾವತ್ತೂ ಕೆಲಸ ಮಾಡಿದವನಲ್ಲ. ಅವರು ನನ್ನ ನಾಟಕಗಳಿಗೆಲ್ಲ ಕಳಿಸೋರು. ಅಂದಾಗ ನಾನು ಕಡೆಗೆ ಅವ್ರಿಗೆ ಕಂಡೀಷನ್ ಆಗಿದೆ, ನನಗೆ ಅನುಭವವಿಲ್ಲ, ಕಲಿತೀನಿ. ನೀನು ನನ್ನ ಪೋರ್ಟ್ಫೋಲಿಯೋ, ನೀವು ನನ್ನ ಪೋರ್ಟ್ಫೋಲಿಯೋ ಅಟ್ಯಾಚ್ ಟು ದ ಚೀಫ್ ಮಿನಿಸ್ಟರ್ ಅಂತ ಮಾಡಿ, ನಿಮ್ಮ ಗೈಡೆನ್ಸಲ್ಲಿ ನಾನು ಫೈಲ್ಗಳು ಕಳಿಸ್ತೀನಿ, ಎಲ್ಲ ಸ್ಟಡಿ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ತಪ್ಪು ಮಾಡ್ಬೋದು ನಾನು, ಅದರಿಂದ ಸರ್ಕಾರಕ್ಕಾಗಲಿ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ನೀವು ಈ ಕಂಡೀಷನಿಗೆ ಒಪ್ಪಿದರೆ ನೀವು ಹೇಳಿದ ಮಂತ್ರಿ ಪದವಿ ತೊಗೋತೀನಿ ಅಂತ ಆಗ ಮಂತ್ರಿ ಆದವನು. ಕಡೆಗೆ ಅಷ್ಟರಲ್ಲಿ ಅವರು ಕಂಡೀಷನ್ ಹಾಕಿದರು, 3 ವರ್ಷ ಇನ್ನೂ ಇದೆ ನಮಗೆ ಅವಧಿಯಲ್ಲಿ, ಅಲ್ಲಿ ನೀನು ಕೆಲಸ ಮಾಡಬೇಕು ಅಂತ ಹೇಳಿ. ಸರಿ ಸರ್ ಅಂತ. ಮತ್ತು ಅಂದರೆ ಈ ಚಿತ್ರರಂಗದ ಚಲನಚಿತ್ರಗಳಲ್ಲಿ ನೀನು ನಟಿಸಬಾರ್ದು, ಈ 3.5 ವರ್ಷ ರಜೆ ತಗೋ ಅಂತ ನಾನು. ಆದರೆ ಈ 3.5 ವರ್ಷದಲ್ಲಿ ವಾಟ್ ಐ ಆಮ್ ಕಟ್ಔಟ್ ಫಾರ್ ಆ್ಯಕ್ಟಿಂಗ್ ಅಂತ ನನಗೆ ಮತ್ತೊಮ್ಮೆ ಮನವರೆ, ಐ ಆಮ್ ನಾಟ್ ಫಿಟ್ ಫಾರ್ ಪಾಲಿಟಿಕ್ಸ್ ಅಂತಲೂ ಅನಿಸೋಕೆ ಶುರುವಾಗಿತ್ತು. ಹಾಗಾಗಿ ಚಿತ್ರರಂಗದಲ್ಲಿ ಇವತ್ತು ಭಾಮಾ ಹರೀಶ್ ಅವರು ಬಂದಿದ್ದಾರೆ, ನಮ್ಮ ಬಣಕಾರ್ ಅವರು ಬಂದಿದ್ದಾರೆ, ನನ್ನ ಶಂಕರ್ ಜೊತೆ ಆ ಕಾಲದಿಂದ ಬಂದದ್ದು ಸುಂದರರಾಜನ್ ಅವರು ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಚಿತ್ರದ ಸುಂದರರಾಜನ್ನೇ ಶಂಕರ ಪೈಪೋಟಿ ಕೊಟ್ಟ ನಟನಾಗಿ ಆವತ್ತಿಂದ ಅವರು ಭಾಳಷ್ಟು ಬೆಳೆದು ಬಂದಿದ್ದಾರೆ. ಸೊ ಈ ಚಿತ್ರರಂಗದಿಂದ ನಾನು ಚಿತ್ರರಂಗದಲ್ಲಿ ಒಂದು ರೀತಿಯ ಸಾರ್ಥಕತೆ ಕಂಡುಕೊಂಡಿದ್ದೀನಿ. ಇದಿಷ್ಟೇ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಪ್ರೊಫೆಸರ್ ನಿರಂಜನ್ ವಾನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ತಮ್ಮೆಲ್ಲರಿಗೂ ಏನು ಕುಲಪತಿಗಳೆಲ್ಲ ಬಂದಿದ್ದಾರೆ ಅವರಿಗೂ ನನ್ನ ವಂದನೆಗಳು, ಸಿಂಡಿಕೇಟಿನ ಸದಸ್ಯರು ಎಲ್ಲ ಬಂದಿದ್ದೀರಿ ಅವರಿಗೂ ನನ್ನ ವಂದನೆಗಳು, ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಆಯ್ತು.